ಎಲ್ಲರಿಗೂ ನಮಸ್ಕಾರ. ನಮ್ಮ ರಬಕಹುಯಿ ಬನಹಟ್ಟಿ ತಾಲೂಕಿನಲ್ಲಿ ಶ್ರೀ ಬ್ರಹ್ಮಾನಂದ ಆಶ್ರಮದಲ್ಲಿ ಅಂದರೆ ಮಠ, ಆ ಮಠದಲ್ಲಿ ಇವೆಲ್ಲ ದನಕರುಗಳನ್ನು ಸಾಕ್ತಾರೆ. ಆಮೇಲೆ ಯಾರಾದರೂ ದಾನ ಮಾಡೋರಿದ್ದರೂ ಕೂಡ ಇಲ್ಲಿ ಕೊಡ್ಬೋದು. ಮೇಲಾಗಿ ಈ ಹಸುಗಳನ್ನು ದಾನ ಮಾಡೋಕ್ಕಾಗಲ್ಲ, ಹಾಗೆ ಅಲ್ಲಿದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಬಟ್ ಏನಂದರೆ ನಿಮಗೆ ಸಾಧ್ಯವಾದರೆ ಇಲ್ಲಿ ಮೇವು ತಂದು ಕೊಡ್ಬೋದು. ಅದು ಕೂಡ ಒಂದು ಪುಣ್ಯದ ಕೆಲಸ ಅಂತ ಮಾಡ್ಕೊಂಡು ಮಾಡುವ ಅಂದರೆ ಮನಸ್ಸಿಗೆ ಒಂದು ಸಮಾಧಾನ. ಇಲ್ಲಿ ನೋಡಿರಿ, ಇಲ್ಲಿ ಇದಕ್ಕಿಂತ ಮುಂಚೆ 40 ಆಕಳಿದ್ದಂತೆ. ಸೊ ಮೋಸ್ಟ್ಲಿ ಮೇವಿನ ಪ್ರಾಬ್ಲಮ್ ಅಂತಲೇ ಏನೋ ಆಕಳುಗಳ ತೊಂದರೆ ಆದಗಳಿಗೆ ಸ್ವಲ್ಪ ಟೈಮ್ ಏನು ಮಾಡಿದ್ರಿ. ಮೊದಲಿಗೆ 45 ಆಕಳು ಇದ್ರು ನಮ್ಗೆ, ಎಲ್ಲ ಸಣ್ಣ ದೊಡ್ಡ ಸೇರಿ. ಆಮೇಲೆ ಭಕ್ತರೆಲ್ಲ ತಮ್ಮ ಮನೆಯೊಳಗೆ ಇದ್ದಿದ್ದು ಮರಿಗಳನ್ನ ತಂದು ಕೊಡ್ತಿದ್ರು. ಆಮೇಲೆ ಈಗ ಆಲ್ರೆಡಿ ಕಟ್ಕೊಂಡು ಇಳಿ ಅಂತ ಆಕಳನ್ನು ತಂದು ಕೊಡ್ತಿದ್ರು. ನಾವೆಲ್ಲ ಸಾಕಿದ್ರು ಸ್ಟಾರ್ಟಿಂಗ್ ಟೈಮ್, ಅಂದ್ರೆ ಕೋವಿಡ್ ಟೈಮ್ನಾಗ ಸಂಖ್ಯೆ ಭಾಳ ಇತ್ತು ಅದ್ರ. ಅದು ಮೇವು ಅವಾಗ ಕೆಲವು ಜನ ಕೊಟ್ಟರು, ಕೆಲವು ಜನ ಮತ್ತು ಒಮ್ಮೆ ಬರಗಾಲ ಆಯ್ತು ರೀ. ಈಗ ಮೇವಿನ ತೊಂದರೆ ಆದಗಳಿಗೆ ನಾವು ಆಟೋಮೆಟಿಕ್ ಏನೈತೆ ಆಯಾ ಭಕ್ತರಿಗೆ ಮತ್ತೆ ವಾಪಸ್ ಕೊಟ್ಟಿದ್ವಿ. ಈಗ ನಮಗೆ ಏನೈತಿ, ಇಲ್ಲಿ ನಮ್ಮ ತೋಟದಲ್ಲಿರ್ತಕ್ಕಂಥ ಮೇವು ಮತ್ತು ಭಕ್ತರು ಕೊಡುವಂಥ ಮೇವಿಗೆ ಬ್ಯಾಲೆನ್ಸ್ ಆಗುವಂಗೆ ಒಂದು 10 ಆಕಳ ಇಲ್ಲಿ ಇವತ್ತರ ಹಾಲೆಲ್ಲ ಬರ್ತೈತಿ. ಸೊ ಅದನ್ನೆಲ್ಲ ಮಠಕ್ಕೆ ನೀವು ದಾಸೋಹಕ್ಕೆ ಬಂದ ಭಕ್ತರಿಗೆಲ್ಲ ಪ್ರಸಾದಕ್ಕೆಲ್ಲ ಅಂದ್ರೆ ಇಲ್ಲಿ ನಾ ಕೇಳ್ದಂಗೆ ತಿಂಗಳು ಒಂದ್ಸಲ ಶಿವಾನುಭವ ಇರ್ತೈತಿ. ಶಿವಾನುಭವ ಪ್ರತಿ ಅಮಾವಾಸ್ಯೆಗೊಮ್ಮೆ. ಆ ಟೈಮ್ದಾಗ ಏನು ಮಾಡ್ತೀರಿ? ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರ್ತೈತಿ. ನಿತ್ಯ ದಾಸೋಹ ಅಂತೂ ಇರತೈತಿ ರೀ ಮಠದೊಳಗೆ. ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆಗೆ ಇಟ್ಕೊಂಡಿರ್ತೀವಿ. ಇದ್ರ ಮೂಲಕ ನೀವೇನು ಹೇಳ್ಬೇಕಂತೀರಿ ನಮ್ಮ ಸಮಾಜಕ್ಕೆ? ಒಂದಂದ್ರೆ ಎಲ್ಲರೂ ಘೋಷಣೆಗಳಿಗೆ ಗೋಮಾತರಂ ಗೋ ಸೇವೆ ಮಾಡ್ರಿ ಅಂತ ಹೇಳೋದಾಕೈತಿ. ಅದರದ್ದು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದಾಗೆ ಎಲ್ಲರೂ ಒಂದೊಂದು ಮನೆಗೆ ಒಂದೊಂದು ಆಕಳ ಸಾಕಿದ್ರೆ ಆ ಘೋಷಣೆ ಕೂಗಿಂತ ಹೆಚ್ಚು ಅದಕ್ಕೆ ಮಹತ್ವ ಬರ್ತೈತಿ ಅಂತ. ಆಮ್ಯಾಗ ನಮ್ಮದು ಮೂಲ ಸಂಸ್ಕೃತಿ ಕೃಷಿ ಇರೋದ್ರಿಂದ ಎಲ್ರೂ ಮನೆಯೊಳಗೊಂದು ಆಕಳ ಸಾಕಿದ್ರೆ ಆ ಮನೆಗೆ ಬೇಕಾಗ್ತಕ್ಕಂಥ ಎಲ್ಲಾ ವಿಟಮಿನ್ಸ್, ಎಲ್ಲಾ ಮಿನರಲ್ಸ್ ಹಾಲಿನೊಳಗೆ ಅದಾವ. ಹಿಂಗಾಗಿ ಬೆಳೆಯುವಂತ ಮಕ್ಕಳಿಗೆ ಆಗ್ಲಿ, ವಯಸ್ಸಾದವ್ರಿಗೆ ಆಗ್ಲಿ, ಎಲ್ಲರಿಗೂ ಆರೋಗ್ಯಯುತ ಹಾಲು ಸಿಗ್ಬೋದು. ಅವ್ರು ಕೊಟ್ರೆ ನಾವ್ ಹೆಚ್ಚಿನ ವ್ಯಯ ದವಾಖಾನೆ ಹಾಕೋಕ್ಕಿಂತ ಮನೆಯೊಳಗೊಂದು ಆಕಳ ಇತ್ತಂದ್ರೆ ಅದ್ರ ಆ ಮೂಲಕ ನಾವು ಆರೋಗ್ಯ ಜಾಗೃತಿನೂ ಮಾಡ್ಬೋದು. ಆಮೇಲೆ ಕೃಷಿ ಬಗ್ಗೆ ನಾವು ಎಲ್ಲರಿಗೂ ಒಂದು ಮನವರಿಕೆ ಮಾಡಿಕೊಡ್ಬೋದು. ನಮ್ಮ ಮೂಲ ಸಂಸ್ಕೃತಿ ಕೃಷಿ ಇರೋದ್ರಿಂದ ಇದು ಕೃಷಿಗೆ ಪೂರಕವಾಗಿರೋದು. ಇದರಿಂದ ಭೂಮಿಗೆ ಬೆಳೆಯಿಂದ ಆ ಭೂಮಿ ಬೆಳೆದಿರ್ತಕ್ಕಂಥದ್ದು ನಾವು ಸೇವನೆ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ಸೊ ಒಟ್ಟಾರೆಗೆ ಹೇಳೋದೇನಂದ್ರೆ, ಆರೋಗ್ಯವಾಗಿರ್ಬೇಕಂದ್ರೆ ಇವೆಲ್ಲ ದನಕರುಗಳನ್ನ ಸಾಕಬೇಕು. ಆಮೇಲೆ ಅವ್ರ ಬಗ್ಗೆ ಕಾಳಜಿ ಇರಬೇಕು. ಅದ್ರ ಜೊತೆ ಇದ್ದಂತ ಜೀವನ ನಮ್ದು ನಾವು ರೂಢಿಸ್ಕೋಬೇಕು. ಎಷ್ಟೇ ಮಾಡರ್ನೈಸೇಷನ್ ಆಗ್ಲಿ, ಅದ್ರ ನಾವು ಮೂಲ ಸಂಸ್ಕೃತಿಯನ್ನು ಬಿಡಬಾರ್ದು. ಸ್ವಾಮೀಜಿಯವರು ಅದು ಸ್ವತಃ ಅವರೇ ಬಂದು ನಿಂತು ಸೇವೆ ಮಾಡ್ತಾರ್ರಿ. ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು ಇದ್ರ ಜೊತೆನೆ ಟೈಮ್ ಕಳೀತಾರ. ಅವ್ರು ಇಲ್ಲೇ ಬಂದು ಅದೇನ್ ಮಾಡ್ಕೋತಾರ. ಸೊ ನೀವು ಇಲ್ಲಿ ಏನಂತ ಹೇಳಿದ್ರೆ ಮಾಡ್ತೀರಿ? ನನ್ನ ಸ್ವಾಮೀಜಿಯವ್ರ ಸೇವಕ್ರಿ. ಆಮ್ಯಾಗ ಅವ್ರ ಡ್ರೈವಿಂಗ್ ಇರ್ತೈತಿ. ಉಳಿದ ಟೈಮ್ ಎಲ್ಲ ಇಲ್ಲಿ ಕಡೆ ಬೇರೆ ಬೇರೆ ಕೆಲಸಗಳು. ಅಂದ್ರೆ ಮಠದಾಗ ನೀವು ಒಬ್ರು ಸೇವಕರು. ತಮ್ಮ ಹೆಸರು ಏನಂದ್ರಿ? ವಿರೂಪಾಕ್ಷ ಹಿರೇಮಠ. ವಿರೂಪಾಕ್ಷ ಹಿರೇಮಠ ಅವರು. ಅನ್ನಾರ ಬಗ್ಗೆ ನಾನು ಗುರ್ತೈತಿ, ಬಟ್ ಆದರೂ ಕೂಡ ನಾನು ಅವ್ರ ಬಾಯಿಂದನ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ಸೊ ತಿಳ್ಕೊಂಡೆ. ಭಾಳ ನಮ್ಮ ಜೊತೆ ಆತ್ಮೀಯವಾಗಿ ಅದಾರ ಅವ್ರ. ಇದೊಂದು ಒಳ್ಳೆಯ ಒಂದು ವಿಚಾರ ಇದು. ಸೊ ಯಾಕಂದ್ರೆ ಇಲ್ಲಿ ದನಗಳೆಲ್ಲ ನೋಡ್ರಿ ಎಷ್ಟು ಚಂದ ಅದಾವು ಎಲ್ಲ. ಅದ್ರ ಜೊತೆಗಿನ ಇಲ್ಲಿ ದಿನಚರಿಗಳೆಲ್ಲ ನಡೀತಾವೆ. ಸೊ ಇಲ್ಲಿ ದೊಡ್ಡ ಮಠ ಐತಿ ಇಲ್ಲಿ. ಸೊ ಸುಮಾರು ಜನ ಬಂದು ಹೋಗ್ತಾರೆ. ಏನು ಸಾಧ್ಯವೋ ನಾವು ಇಲ್ಲಿ ತಂದು ಕೊಟ್ಟರೆ ಅದೊಂದು ಒಳ್ಳೆಯ ಕಾರ್ಯನೇ. ಹೋಗಮ್ಮ ಆಕಳ ಮುಟ್ಟ ಮುಟ್ಟ ಮಂಜು ಬೇಡ. ಏನು ಮಾಡಂಗಿಲ್ಲ.
ಅದು ಬೇಡ ಮುಟ್ಟು 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 ಫುಲ್ ಮುಟ್ಟಮ್ಮ ಹಾಂ ಫುಲ್ಲು ಈ ಥರ ನೋಡ ಅದಕ್ಕೆ ನಿನಗೂ ಫ್ರೆಂಡ್ ಅದ ಅದು ಫ್ರೆಂಡ್ ಆಗಿಬಿಡ್ತೈತೆ ಅವಾಗ. ಅದಕ್ಕೇನೋ ನೀವು ಹೆಂಗೆ ನೀವು ಮಾಡಿದ ಪ್ರೀತಿ ಗೊತ್ತಾಕೈತೆಪ್ಪ. ನೋಡಲ್ಲಿ ಅಣ್ಣ ನೋಡಲ್ಲಿ ಅಣ್ಣ ಈ ಥರ ಮಾಡೋದ್ರಿಂದ ಏನು ಇದು ನಮ್ಮ ಆರೋಗ್ಯಕ್ಕೊಂದು ಇದೈತಲ್ಲ, ಅದು ನಮ್ಮ ಮ್ಯಾಗ ಪರಿಣಾಮ ಐತ್ರಿ ಅದ್ರದ್ದು. ಅದ್ರ ಜೊತೆ ನಾವು ಹಂಗೆ ಅವಿನಾಭಾವ ಸಂಬಂಧ ಬೆಳೆಸ್ಕೋಬೇಕ್ರಿ. ಒಂದೇ ದಿವ್ಸಕ್ಕೆ ಆಗೋದಿಲ್ರಿ. ಅವು ನಮ್ಮನ್ನ ಹಚ್ಕೊಂಡ್ ಮ್ಯಾಗ್ರಿ ನಾವ್ ಹೆಂಗ ಅವಕ್ಕ ಅಂದ್ರೆ ಒಂಥರ ಫ್ರೆಂಡ್ಶಿಪ್ ಏನಂತಾರೆ ನೀವು ಅಟ್ಯಾಚ್ಮೆಂಟ್ ಅದಕ್ಕೆ. ಅದಂತೂ ಸತ್ಯ. ಯಾಕಂದ್ರೆ ಒಂದೇ ಸಲಕ್ಕೆ ಯಾವ್ದೇನೂ ಆಗಲ್ಲ, ಫ್ರೆಂಡ್ಶಿಪ್ ಆಗಲ್ಲ, ದುಶ್ಮನಿನೂ ಆಗಲ್ಲ. ಡೇ ಬೈ ಡೇ ನೀವು ಒಂದ್ ಸ್ವಲ್ಪ ಅವು ಯಾವಾಗ ಹಚ್ಕೋತಾವಂದ್ರಿ ಸ್ವಲ್ಪ ಅದಕ್ಕೆ ನೀವು ಬಂದಾಗ ಒಂದ್ಸರಿ ಒಂದೊಂದ್ ಸ್ವಲ್ಪ ಬೆಲ್ಲ ಕೊಡು ಕಣ್ಣಿ ಅಂತ ತಿನ್ಸ್ಕೊತ ಹೋದ್ರೆ ನೀವು 2-3 ದಿವ್ಸಕ್ಕೆ ಅದ್ ನಿಮ್ಗೆ ಬಿಟ್ರೆ ನೀವು ಬಂದ್ ಜಸ್ಟ್ ನಿಮ್ ಧ್ವನಿ ಯಾರು ಸಾಕು ಗೊತ್ತ ಹಿಡಿದಿತ್ರಿ ಅಲ್ಲ. ಯಾವ್ಯಾವಕ್ಕೆ ಏನಂತೀರಿ? ಈ ಕಡೆಯಿಂದ ಬರ್ರಿ. ಏನ್ರಿ ಅದ್ರ ಕಣ್ಣಿಗೆ ಬಂತು. ಹಾಂ ಇಲ್ಲೆಲ್ಲ ಹೊಗೆ ಹಾಕಿರೋದು ಏನಪ್ಪ ಅಂದ್ರೆ ಈ ಸೊಳ್ಳೆಗಳಿಗ್ರಿ. ಆಮ್ಯಾಗ ಇದು ಪ್ರಾಕೃತಿಕವಾಗಿ ಇದಕ್ಕೊಂದು ಸತ್ಯ ಐತ್ರಿ. ಈಗ ನಾವೇನೋ ಅಂತೀವ್ರಿ ದುಶ್ಶಕ್ತಿಗಳು ಅವನ ಅಂತ, ಸಂಜೆ ಆಗ್ಲಿ ಏನೋ ರಾತ್ರಿ ಅವೆಲ್ಲಕ್ಕೂ ಒಂದು ಅಂದ್ರೆ ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡ್ತಾವ ಕೆಟ್ಟ ಶಕ್ತಿಗಳು. ಓಕೆ, ವೈಜ್ಞಾನಿಕವಾಗಿನೂ ಐತ್ರಿ. ಅದ್ ನಮ್ಮ ಪಾರಂಪರಿಕ ಇದ್ರೊಳಗೂ ಒಂದ್ ಮಾತು ಐತ್ರಿ. ಅದಕ್ಕೆ ಈ ಊದ ಆಯ್ತು, ಊದ ಹಾಕ್ತಿರಲ್ಲ ಸಾಂಬ್ರಾಣಿ. ಇದು ದಾನೇಶ್ವರಿ ಇದು ಅದು ಮರಿ. ಅದಕ್ಕೆ ಹೆಚ್ಚಿಲ್ರಿ ದಾನೇಶ್ವರಿ ಮರಿ ದಾನಮ್ಮ. ಇದು ಗೌರಿ. ಗೌರಿ. ಇದು ವರದ. ಇದು ವರದ. ಇದಕ್ಕೆ ಚಿನ್ನು ಅಂತಿದ್ದೇವ್ರಿ. ಇದು ನಮ್ಮ ಚಿನ್ನು. ಇದು ರುಕ್ಮಿಣಿ. ಆಹಾ. ಅಜವರು ಪಂಡ್ರಾಪುರಕ್ಕೆ ದರ್ಶನಕ್ಕೆ ಹೋಗಿದ್ರಿ. ಪಂಡ್ರಾಪುರ ಗರ್ಭಗುಡಿ ದರ್ಶನ ಆಯ್ತು. ಫೋನ್ ಹಚ್ಚಿದ್ರು. ಅಂದ್ರೆ ಇದ್ರ ಮರೀರಿ ಇದು ಇಲ್ಲ ಕರು ಹಾಕೈತ್ರಿ ಅಂತೇಳಿ. ಈಗ ನಾವು ಹೆಣ್ಗರ ಅಂದ್ಗಳಿಗೆ ರುಕ್ಮಿಣಿ ಅಂತ ಇಟ್ಬಿಡ್ತಂತೆ. ಇಲ್ಲ ಅಜ್ಜಾರ್ ಮಾತ್ರ ಭಾಳ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇದು ಕಾವೇರಿ. ಕಾವೇರಿ ಇವೆಲ್ಲ ಇಲ್ಲೇ ಹುಟ್ಟಿದ್ವರಿ. ಕಾವೇರಿ. ಇದು ಉಳುವೀಶ ಅಂತ ಇಟ್ಟಿವ್ರಿ. ಚಂದ ಬಸವಣ್ಣವ್ರ ಜಯಂತಿ ಹುಟ್ಟೈತ್ರಿ ಆ ಟೈಮ್ನಾಗ. ಉಳುವಿ ಚನ್ನಬಸವೇಶ್ವರ. ಅವ ಅರ್ಜುನ. ಮೈಸೂರಲ್ಲಿ ಅಂಬಾರಿ ಅರ್ಜುನ, ನಮ್ಮ ರವಕಾಯಿ ಬನಟೆಯಲ್ಲಿ ಎತ್ತ ಅರ್ಜುನ ಹೋರಿ. ಮತ್ ಬಾಳ ಸೌಮ್ಯ ಸ್ವಭಾವ ರೀ. ಹಂಗ ಬೇರೆ ದನಗಳು ಹಾಯೋದಾಗ್ಲಿ ಜನರ ನೋಡಿದಕ್ಕೆ ಅವಕ್ಕೇನು ತೊಂದರೆ ಮಾಡಿ ಹಂಗೇನಿಲ್ರಿ. ನೀವ್ ಎಷ್ಟ್ ಅದಕ್ಕೆ ತೋರಿಸ್ತಿರಲ್ಲ ಅಷ್ಟು ನಿಮಗ ಅದ ಇಲಾಗತ್ತೆ. ಈ ನಿಮ್ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೈತಿ. ಊರಾಗ ಅಡ್ಡಾಡುವಂತ ದನಗಳ್ರಿ ಅವ್ ಮಂದಿ ಒಳಗೆ ಇರ್ತಾವ, ಆದ್ರ ಅವ್ನ ಯಾರು ಮುಟ್ಟಂಗಿಲ್ಲ. ಹಿಂದ್ ಮುಟ್ ನಮಸ್ಕಾರ ಮಾಡಿ ಹೋಗ್ಬಿಡ್ತಾವ. ಆದ್ರೆ ಈಗ ನೀವು ನಮ್ಮವೆಲ್ಲ ಇವು ಎದುರುಗಡೆ ನೋಡಿದ್ರು ಇವೇನು ಹಂಗ ಹಾಯ್ದಾಗ್ಲಿ ಮಾಡ್ತಾರೆ. ಅಂದ್ರೆ ಅವು ಜನಗಳ ಜೊತೆ ಸೇರಿ ಜನಗಳಂಗಾಗಿರ್ತಾವ.